ಸ್ಪೆಷಲಿ ಹೆಣ್ಮಕ್ಳಿಗೆ ಹೆಸರಿಡ್ಬೇಕಾದ್ರೆ ತಾ ತಿ ತು ತೆ ಎಂಡ್ ಆಗೋದಾಗ್ಲಿ ಶುರು ಆಗೋದಾಗ್ಲಿ ಇಡಬೇಡಿ ಅಂತ ಹೇಳ್ತಾ ಇರ್ತೀನಿ. ಸೊ ಪ್ರೊಫೆಷನಲಿ ನೋ ಡೌಟ್ ನಿಮ್ಗೆ ಸಕ್ಸಸ್ ಸಿಗುತ್ತೆ, ಬಟ್ ಎಲ್ಲೋ ಒಂದ್ ಕಡೆ ಪರ್ಸನಲ್ ಲೈಫ್ ಡಿಸಾಸ್ಟರ್ ಆಗಿರುತ್ತೆ. ಅಭಿವೃದ್ಧಿ ಲೈಫ್ ಸ್ಟೈಲ್ ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಸೊ ನಾವು ಯಾವಾಗ್ಲೂ ಡಿಸ್ಕಸ್ ಮಾಡ್ತಾನೆ ಇರ್ತೀನಿ, ಎಸ್ಪೆಷಲಿ ಹೆಣ್ಮಕ್ಳಿಗೆ ಹೆಸರಿಡ್ಬೇಕಾದ್ರೆ ತಾ ತಿ ತು ತೆ ಎಂಡ್ ಆಗೋದಾಗ್ಲಿ ಶುರು ಆಗೋದಾಗ್ಲಿ ಇಡಬೇಡಿ ಅಂತ ಹೇಳ್ತಾ ಇರ್ತೀನಿ. ಎಸ್ಪೆಷಲಿ ಹೆಸರುಗಳಲ್ಲಿ ತಾ ತಿ ತು ತೆ ಅಂದ್ರೆ ಆರತಿ ಆಗ್ಬೋದು, ಭಾರತಿ ಆಗ್ಬೋದು, ಶ್ರುತಿ ಆಗ್ಬೋದು, ಅಥವಾ ಅವ್ರು ನೋಡಿ ತಾ ಅಲ್ಲಿ ಜಯಲಲಿತಾ ಆಗ್ಬೋದು, ಅಥವಾ ನಿವೇದಿತಾ ಆಗ್ಬೋದು, ಅಥವಾ ಇನ್ನು ಸಾಕಷ್ಟು ಹೆಸರುಗಳು, ಅಥವಾ ಹೆಸರುಗಳಲ್ಲಿ ಶ್ರೀ ಅಂತ ವೈಬ್ರೇಷನ್ಸ್ ಬರುವಂತದ್ದಾಗ್ಬೋದು, ಅಥವಾ ಈ ಅನುಶ್ರೀ ಆಗ್ಬೋದು, ಅಥವಾ ರೀಸೆಂಟ್ ಆಗಿ ಡೈವರ್ಸ್ ಆಗಿರುವಂತ ಯುವರಾಜ್ ಮತ್ತೆ ಶ್ರೀದೇವಿ ಆಗ್ಬೋದು. ನೋಡಿ, ಆ ಶ್ರೀ ಅನ್ನೋದ್ರಲ್ಲಿ ಒಂದು ವೈರಾಗ್ಯ, ಶ್ರೀ ಅನ್ನೋದ್ರಲ್ಲಿ ಒಂದು ಡಿಫ್ರೆಂಟ್ ವೈಬ್ರೇಷನ್ಸ್ ಬರುತ್ತೆ. ಅದು ಏನ್ ಮಾಡುತ್ತೆ, ನೀವು ಪ್ರೊಫೆಷನಲಿ ಸಕ್ಸಸ್ ಕೊಟ್ಟರು ಕೂಡ, ನೀವು ಜಯಲಲಿತಾ ಅವ್ರನ್ನೇ ತಗೊಳ್ಳಿ, ಅವ್ರು ಅಷ್ಟೊಂದು ಫೈನ್ ಏನೋ ಪ್ರೊಫೆಷನಲ್ ಸಕ್ಸಸ್ ಅಥವಾ ಪೊಲಿಟಿಕಲ್ ಕೆರಿಯರ್ ಅವರು ಉತ್ತುಂಗಕ್ಕೇರಿದ್ರು ಕೂಡ ಪರ್ಸನಲ್ ಲೈಫ್ ಡಿಸಾಸ್ಟರ್ ಆಗಿರುತ್ತೆ. ಅಥವಾ ಏನಾಗ್ಬಿಡುತ್ತೆ, ಈ ತಿ ಅನ್ನೋದೆಲ್ಲ ಸ್ವಲ್ಪ ಕೆಲವೊಂದ್ಸಲ 2 ಮದ್ವೆ 3 ಮದ್ವೆ ಈ ತರ ಎಲ್ಲ ಆಗುವಂತ ಚಾನ್ಸಸ್ ಕೂಡ ಆಗ್ಬಿಡುತ್ತೆ. ಸೊ ಪ್ರೊಫೆಷನಲಿ ನೋ ಡೌಟ್ ನಿಮ್ಗೆ ಸಕ್ಸಸ್ ಸಿಗುತ್ತೆ, ಬಟ್ ಎಲ್ಲೋ ಒಂದ್ ಕಡೆ ಸಾಂಸಾರಿಕ ಜೀವನ ಚೆನ್ನಾಗಿರ್ಬೇಕಾದ್ರೆ ಹೆಣ್ಣು ಮಕ್ಳಿಗೆ ಈ ಕವಿತಾ, ಸುನೀತಾ, ಲಲಿತಾ ಅಥವಾ ಸುಮಿತಾ ನೋಡಿ, ಎಲ್ಲೆಲ್ಲಿ ಈ ತಾ ಅನ್ನೋ ವೈಬ್ರೇಷನ್ಸ್ ಬರುತ್ತೆ, ಎಂಡ್ ಆದಾಗ್ಲೇನೆ ಸ್ವಲ್ಪ ಕಷ್ಟಗಳನ್ನ ಕೊಡುತ್ತೆ. ನಾನು ಹೇಳ್ತಾನೆ ಇರ್ತೀನಿ ನೋಡಿ, ಮೊನ್ನೆ ಚಂದನ್ ಶೆಟ್ಟಿ, ನಿವೇದಿತಾ, ಸೊ ಆ ತಾ ಅನ್ನೋ ವೈಬ್ರೇಷನ್ಸ್ ಅಷ್ಟು ಒಂದು ಮಟ್ಟಿಗೆ ನಮ್ಗೆ ಕೆಡಕನ್ನ ಉಂಟು ಮಾಡ್ತದೆ. ಹಾಗಾಗಿ ನಿಮ್ಮ ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕು, ಅನುಕೂಲವಾಗಿರ್ಬೇಕು ಅಂತಂದ್ರೆ ತಕ್ಕ ಮಟ್ಟಿಗೆ ಅವಾಗಿಂದ ಅವಾಗ ನೀವು ಕೆಲವೊಂದು ರೆಮಿಡೀಸ್ ನ ಮಾಡ್ಕೊಳ್ಳೇಬೇಕಾಗ್ತದೆ. ಸೊ ಇವತ್ತು ನಾನು ಹೇಳುವಂಥದ್ದು, ನಿಮ್ಮ ಬೆಡ್ರೂಮ್ ಅಲ್ಲಿ ಕೋಣೆಯಲ್ಲಿ ಏನ್ ಮಾಡ್ಕೊಳ್ಳಿ ಅಂತಂದ್ರೆ, ಸೌತ್ ವೆಸ್ಟ್ ಮೂಲೆಯಲ್ಲಿ ಏನಿದೆ, ನಿಮ್ಮ ಹ್ಯಾಪಿಯೆಸ್ಟ್ ಮೊಮೆಂಟ್ ಅಂದ್ರೆ ನೀವು ನಿಮ್ಮ ಯಜಮಾನರು ಮತ್ತೆ ನೀವು ಇಬ್ರು ಇರುವಂತ ಒಂದು ಹ್ಯಾಪಿಯೆಸ್ಟ್ ಮೊಮೆಂಟ್ ಇರುವಂತ ಒಂದು ಫೋಟೋನ ಗೋಲ್ಡನ್ ಫ್ರೇಮ್ ಅಲ್ಲಿ ಹಾಕ್ಸಿ ನಿಮ್ಮ ರೂಮಲ್ಲಿ ತಗಲಾಕೊಳ್ಳಿ. ರೂಮಲ್ಲಿ ನೀವು ಆಗಿಟ್ಕೊಳ್ಳೋದ್ರಿಂದ ಅದನ್ನ ನೋಡ್ತಾ ಅದು ಎಷ್ಟು ಖುಷಿಯಾಗಿರ್ತೀರಾ ನೀವು. ನಮ್ ಸಂಬಂಧ ಇದೇ ರೀತಿ ಸದಾ ಖುಷಿಯಾಗಿರ್ಲಿ ಅಂತ ಭಾವಿಸ್ಕೊಳ್ಳಿ. ಮತ್ತೆ ಒಂದು ಜೋಡಿ ಪಾರಿವಾಳಗಳು, ಜೋಡಿ ಲವ್ ಬರ್ಡ್ಸ್ ಇರುವಂತ ಒಂದು ಚಿತ್ರ ಇಟ್ಕೊಬಹುದು, ಅಥವಾ ಒಂದು ಚಿಕ್ಕ ಪುಟ್ಟ ಇಮೇಜ್ ಇಟ್ಕೊಬಹುದು, ಒಂದು 3D ಐಡಲ್ ಇಟ್ಕೊಬಹುದು. ಸೊ ಇದೆಲ್ಲ ಇಟ್ಕೊಂಡಾಗ ನಮ್ಮ ಬಾಂಧವ್ಯ ಚೆನ್ನಾಗಿರುತ್ತೆ. ಅಥವಾ ನೋಡಿ, ರೋಸ್ ಕ್ವಾಟ್ಸ್ ಅನ್ನೋ ಒಂದು ಬ್ರೇಸ್ಲೆಟ್ ಸಿಗುತ್ತೆ, ಅದನ್ನ ನೀವು ಯೂಸ್ ಮಾಡ್ಬೋದು. ಅಥವಾ ಹೆಂಡತಿ ಆಗ್ಬೋದು, ಗಂಡ ಆಗ್ಬೋದು, ಎರಡರಲ್ಲಿ ಇಬ್ಬರಲ್ಲಿ ಯಾರು ಯೂಸ್ ಮಾಡ್ಬೋದು. ಅಥವಾ ರೋಸ್ ಕ್ವಾಟ್ಸ್ ಇರುವಂತ ಸ್ಟೋನ್ ಪಿರಮಿಡ್ ಸಿಗುತ್ತೆ, ಆ ಪಿರಮಿಡ್ ನ ನಿಮ್ಮ ರೂಮಲ್ಲಿ ಇಡೋದ್ರಿಂದ ನಿಮ್ಮ ನಡುವೆ ಏನಿದೆ ಸಂಬಂಧದ ಅನುಬಂಧ ಚೆನ್ನಾಗಿರುತ್ತೆ, ಆ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ, ಪ್ರೀತಿ ಚೆನ್ನಾಗಿರುತ್ತೆ. ನೋಡಿ, ಇವತ್ತು ಏನಾಗ್ಬಿಟ್ಟಿದೆ, ಸುಮ್ನೆ 2 ದಿನ ಮದ್ವೆ ಆಗ್ಬಿಡ್ತಾರೆ, 3ನೇ ದಿನಕ್ಕೆ ಏನೆಲ್ಲ ಸ್ಟಂಟ್ ಮಾಡ್ತಾರೆ, 3ನೇ ದಿನಕ್ಕೆ ಟುಸ್ ಆಗೋಗಿರುತ್ತೆ. ಸೊ ಈ ರೀತಿ ಆಗ್ಬಾರ್ದು. ನಮ್ಮ ರಿಲೇಶನ್ಶಿಪ್, ನಮ್ಮ ಸಂಬಂಧ ಸದಾ ಚೆನ್ನಾಗಿರ್ಬೇಕು ಅಂತಂದ್ರೆ ಚಿಕ್ಕ ಪುಟ್ಟ ಕರೆಕ್ಷನ್ಸ್ ನ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ನನ್ನ ಹೆಸರನ್ನ ಕರೆಕ್ಷನ್ ಮಾಡ್ಕೊಂಡು ಲೀಗಲ್ ಆಗಿ ಕಡೆಯವರೆಗೂ ಅದೇ ಇಟ್ಕೊಬೇಕಂತಾನೂ ಇಲ್ಲ. ಅನ್ಅಫಿಷಿಯಲಿ ನೀವು ಯೂಸ್ ಮಾಡಿದ್ರು ಕೂಡ, ನಿಮ್ಗೆ ಅನ್ಅಫಿಷಿಯಲಿ ನೇಮ್ ಕರೆಕ್ಷನ್ ಮಾಡಿದ್ರು ಕೂಡ ನಿಮ್ಮ ಸಂಸಾರನ ನೀವು ಉಳಿಸ್ಕೊಬಹುದು. ಆ ನೆಗೆಟಿವ್ ವೈಬ್ರೇಷನ್ಸ್ ಇಂದ ಹೊರಗಡೆ ಬರ್ಬೋದು ನೀವು. ನೋಡಿ, ಯಾವಾಗ ಆ ತಾಯಿಯಿಂದ ತೀಯಿಂದ ವೈಬ್ರೇಷನ್ಸ್ ಇಂದ ನೀವು ಆಚೆ ಬರ್ತೀರಾ, ಸಂಸಾರ ಎಲ್ಲೋ ಉಳಿಯುತ್ತೆ. ನಿಮ್ಮ ಪ್ರೊಫೆಷನಲ್ ಸಕ್ಸಸ್ ಸಿಗುತ್ತೆ, ನೋ ಡೌಟ್, ಬಟ್ ಪರ್ಸನಲ್ ಲೈಫ್ ಚೆನ್ನಾಗಿರ್ಬೇಕಾದ್ರೆ ಇಷ್ಟೊಂದು ಮಿನಿಮಮ್ ಕರೆಕ್ಷನ್ಸ್ ನ ಮಾಡ್ತಾ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಾಕಷ್ಟು ಜನರಿಗೆ ಇದನ್ನ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ವಂದನೆಗಳು.